ನಿಮ್ದೇ ಜಾಸ್ತಿ ಆಗ್ಬಿಟ್ಟದ್ರಿ. ಅಲ್ಲ ಸರ್, ಸಭೆ ಆದ್ಮೇಲೆ ನೀವು ಅವರೇ ಕೂಡ ಯಾರ ಪರ ಅಸಮಾಧಾನ ನೀವು ಹೇಳೋದು? ಹೊರಗೆ ರೈತರ ಪರನ ಯಾರ ಪರ ನೀವು ಹೇಳೋದು? ರೈತರ ಪರನೇ ಸರ್. ಈಗ ಇಲ್ಲ, ಮಾಲೀಕರು ಶುಗರ್ ಆ ರೀತಿ ಫ್ಯಾಕ್ಟರಿ ಹೇಳ್ತಾ ಪರ ಇದ್ದ ಇದ್ದಾರೆ, ಕಾಣಿಸುತ್ತೆ ಸಭೆ ಆದ್ರೂ ನೀನು. ಕೂಡ ಹೇಳ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟರಿ ಅವ್ರ ಪರ ಇದ್ದ ಕಾಣಿಸುತ್ತೆ ನೀನು. ಸರ್, ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಫ್ಯಾಕ್ಟರಿ ಮಾಲೀಕರು ನಮ್ಮ ಕೈಲಿ ಅಷ್ಟು ಕೊಡಕ್ಕಾಗಲ್ಲ, ನಾವು 3,200 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಹೇಳಿದ್ದೇ ಒಂದು, ಇವ್ರು ಮಾಡಿದ್ದೇ ಒಂದು ಅಂತ. ಏನಿಲ್ಲ, ಅವ್ರು ಎದುರುಗಡೆನೇ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,200 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತದೆ. ಡಿ ಸಿ ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ದರೆ 11.25 ರಿಕವರಿ ಇದ್ದರೆ 3,200 ಪ್ಲಸ್ 100. ಡಿ ಸಿ 3,200 ಹೇಳಿದ್ರು, ಬೆಳಗಾವಿ ಡಿ ಸಿ. ಅದ್ರ ಮೇಲೆ 100 ರೂಪಾಯಿ, ಅಂದರೆ 3,300 ರೂಪಾಯಿ. ಆದೇಶದಲ್ಲಿ ಅದನ್ನ ಉಲ್ಲೇಖ ಮಾಡ್ತೀರಾ ಅಂತ ಸರ್? ಅವ್ರ ಮಾಲೀಕರು ಕೊಡಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸೋ ಕೆಲಸ ಮಾಡಿ. ಹೌದು. ಈಗ ಆದೇಶ ಇಶ್ಯೂ ಆಗ್ತದೆ. ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಸರ್, ನೀರು ಮತ್ತೆ ವಿದ್ಯುತ್ ಮೇಲೆ ರಿಯಾಯಿತಿ ಕೊಟ್ಟರೆ ಮಾತ್ರ, ತೆರಿಗೆ ಕಡಿಮೆ ಮಾಡಿದ್ರೆ ಮಾತ್ರ ನಾವು ಸರ್ಕಾರದ ಆದೇಶ ಅದಕ್ಕೆ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ದೇ ಜಾಸ್ತಿ ಆಗ್ಬಿಟ್ಟದ್ರಿ. ನೀವು ಯಾರ ಪರ ನೀವು ಹೇಳೋದು? ರೈತರ ಪರನ ಯಾರ ಪರ ನೀವು ಹೇಳೋದು? ರೈತರ ಪರನೇ ಸರ್. ಈಗ ಇಲ್ಲ, ಶುಗರ್ ಫ್ಯಾಕ್ಟರಿ ಅವ್ರ ಪರ ಇದ್ದ ಕಾಣಿಸುತ್ತೆ ನೀನು. ಶುಗರ್ ಫ್ಯಾಕ್ಟರಿ ಅವ್ರ ಪರ ಇದ್ದ ಕಾಣಿಸುತ್ತೆ ನೀನು. ನೋಡಪ್ಪ, ಅದಕ್ಕೆ ಏನಂತ ಹೇಳಿದ್ದೀನಿ, ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಅದ್ರಲ್ಲಿ ಚರ್ಚೆ ಮಾಡೋಣ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾದ್ಯಂತ ಸಿಗ್ತದೆ ಸರ್.